ಓಂ ಶಾಂತಿ. ತಾವು ಶರೀರದಿಂದ ಬೇರೆಯಾಗಿ ತಂದೆಯ ಬಳಿ ಹೋಗಬೇಕಾಗಿದೆ. ನೀವು ಶರೀರವನ್ನು ಜೊತೆ ತೆಗೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ಶರೀರವನ್ನು ಮರೆತು ಆತ್ಮವನ್ನು ನೋಡಬೇಕು. ನೀವು ಮಕ್ಕಳು ತಮ್ಮ ಆಯಸ್ಸನ್ನು ಯೋಗ ಬಲದಿಂದ ಹೆಚ್ಚಿಸಿಕೊಳ್ಳುವ ಪುರುಷಾರ್ಥವನ್ನು ಏಕೆ ಮಾಡುತ್ತೀರಿ? ಏಕೆಂದರೆ ನಾವು ತಂದೆಯ ಮೂಲಕ ಈ ಜನ್ಮದಲ್ಲಿಯೇ ಎಲ್ಲವನ್ನು ಅರಿತುಕೊಳ್ಳಬೇಕು. ಈಗಲೇ ತಂದೆಯಿಂದ ಪ್ರೀತಿಯೂ ಸಿಗುತ್ತದೆ, ಮತ್ತೆ ಇಡೀ ಕಲ್ಪದಲ್ಲಿಯೇ ಸಿಗಲು ಸಾಧ್ಯವಿಲ್ಲ. ಬಾಕಿ ಯಾರು ಶರೀರವನ್ನು ಬಿಟ್ಟು ಹೊರಟು ಹೋದರೋ ಅವರಿಗಾಗಿ ಡ್ರಾಮಾ ಅವರದ್ದು ಅಷ್ಟೇ ಪಾತ್ರವಿತ್ತು. ಈಗ ಈ ಜನ್ಮದಲ್ಲಿ ನಿಮ್ಮ ಪರಿವರ್ತನೆಯಾಗುತ್ತಿದೆ. ನಾವು ಆತ್ಮರಾಗಿದ್ದೇವೆ, ಶರೀರವಲ್ಲ ನಮ್ಮ ಆತ್ಮವೆಂದು ಶರೀರವು ಹೇಳುವುದಿಲ್ಲ. ನನ್ನ ಶರೀರವೆಂದು ಆತ್ಮವೇ ಹೇಳಲು ಸಾಧ್ಯ. ಯಾರು ತಂದೆಯಿಂದ ಬಹಳ ಚೆನ್ನಾಗಿ ಓದುವರೋ ಅವರೇ ನಂಬರ್ ವಾರ್ ಸೂರ್ಯವಂಶ ಚಂದ್ರವಂಶದಲ್ಲಿ ಶರೀರವನ್ನು ತೆಗೆದುಕೊಳ್ಳುತ್ತಾರೆ. ಅಲ್ಲಿ ವಿಕಾರದ ಮಾತೇ ಇರುವುದಿಲ್ಲ. ನಾನಾತ್ಮ ಈ ಶರೀರವನ್ನು ತೆಗೆದುಕೊಳ್ಳುತ್ತೇನೆಂದು ನನ್ನ ಆತ್ಮ ಈಗ ಪುನರ್ಜನ್ಮ ಪಡೆಯುತ್ತಿದೆ ಎಂದು ವೃದ್ಧರಿಗೆ ತಿಳಿಯುತ್ತದೆ. ಸೂರ್ಯವಂಶ ಚಂದ್ರವಂಶದಲ್ಲಿ ಅಲ್ಲಿ 150 ವರ್ಷ ಆಯಸ್ಸಿರುವ ಕಾರಣ ಅವರ ಅರ್ಧ ವಯಸ್ಸಿಗೆ ಸ್ವಲ್ಪ ಮುಂಚೆ ಮಗುವಾಗುತ್ತದೆ. ಒಂದೇ ಗಂಡು ಮಗುವಾಗುತ್ತದೆ, ನಂತರ ಹೆಣ್ಣು ಮಗು ನಿಯಮಪೂರ್ವಕವಾಗಿ ಆಗುವುದು. ನೀವು ಎಷ್ಟು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತಾ ಹೋಗುತ್ತೀರೋ ಅಷ್ಟು ಪ್ರತಿಯೊಂದು ಮಾತು ಸಹ ನಿಮಗೆ ಸಮೀಪದಲ್ಲಿ ಕಾಣಿಸುವುದು. ಈ ಶರೀರವು ಬೇಗನೆ ಬಿಡಬಾರದು, ಎಲ್ಲವನ್ನೂ ನೋಡಿ ಹೋಗಬೇಕೆಂದು ತಿಳಿಯುತ್ತೀರಿ. ಇದರಲ್ಲಿ ಆಯುಸ್ಸನ್ನು ಹೆಚ್ಚಿಸಿಕೊಳ್ಳಲು ಯೋಗ ಬಲ ಬೇಕು. ಅದರಿಂದ ತಂದೆಯಿಂದ ಎಲ್ಲವನ್ನೂ ಕೇಳಬೇಕು ಮತ್ತು ನೋಡಬೇಕು. ಎಷ್ಟು ಸರ್ವಿಸ್ ಮಾಡುತ್ತೀರೋ, ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೆನಪು ಸ್ಥಿರವಾಗುತ್ತಾ ಹೋಗುವುದು. ನಿಮಗೆ ಬಹಳ ಮಜಾ ಇರುವುದು. ತಂದೆಯೂ ಶಿಕ್ಷಕನೂ ಸದ್ಗುರುವೂ ಆಗಿದ್ದಾರೆ. ಸತ್ಯ ಪರಮಾತ್ಮನಾಗಿದ್ದಾರೆ. ಅವರು ನಮ್ಮನ್ನು 21 ಜನ್ಮಗಳಿಗಾಗಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸುಖ ದುಃಖವನ್ನು ಆತ್ಮವೇ ಅನುಭವ ಮಾಡುತ್ತದೆ. ಪಾಪಾತ್ಮ ಪುಣ್ಯಾತ್ಮ ಎಂದು ಹೇಳಲಾಗುತ್ತದೆ. ಈಗ ಎಲ್ಲ ದುಃಖಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ನಿಮಗೆ ಕೇವಲ ಅರ್ಧ ಕಲ್ಪಕ್ಕಾಗಿಯೇ ಅಲ್ಲ, ಮುಕ್ಕಾಲು ಕಲ್ಪಕ್ಕಾಗಿ ಸುಖ ಸಿಗುತ್ತದೆ. ನಿಮ್ಮ ಮೇಲೂ ಕೆಲವರು ಬಲಿಹಾರಿಯಾಗುತ್ತಾರೆ, ಏಕೆಂದರೆ ನೀವು ಸಂದೇಶವನ್ನು ತಿಳಿಸಿ ಎಲ್ಲರ ದುಃಖವನ್ನು ದೂರ ಮಾಡುತ್ತೀರಿ. ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ಆತ್ಮರೂಪಿ ದೀಪವು ಪ್ರಜ್ವಲಿತವಾಗುತ್ತದೆ. ಆತ್ಮದಲ್ಲಿ ಏರಿರುವ ತುಕ್ಕು ತಂದೆಯ ನೆನಪಿನಿಂದಲೇ ಇಳಿಯುತ್ತದೆ. ಮುಖ್ಯವಾಗಿ ಪ್ರತಿಯೊಂದು ಮಾತಿನಲ್ಲಿ ಕಣ್ಣುಗಳೇ ಮೋಸ ಮಾಡುತ್ತವೆ. ಆದ್ದರಿಂದ ಶರೀರವನ್ನು ನೋಡಬೇಡಿ, ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಶುದ್ಧ ಆಹಾರವನ್ನು ಸೇವೆ ಮಾಡಬೇಕು. ತಂದೆಯ ಸಂದೇಶವನ್ನು ತಿಳಿಸಿ ಎಲ್ಲರ ದುಃಖವನ್ನು ದೂರ ಮಾಡಬೇಕಾಗಿದೆ. ಎಲ್ಲರಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ. ಸೀಮಿತದಿಂದ ಹೊರಬಂದು ಬೇಹದ್ದಿನಲ್ಲಿ ಹೋಗಬೇಕಾಗಿದೆ. ಅಂತಿಮದ ಎಲ್ಲ ಸಾಕ್ಷಾತ್ಕಾರಗಳನ್ನು ನೋಡಲು ಹಾಗೂ ತಂದೆಯ ಪ್ರೀತಿಯ ಪಾಲನೆಯನ್ನು ಪಡೆಯಲು ಜ್ಞಾನ ಯೋಗದಲ್ಲಿ ಶಕ್ತಿಶಾಲಿಗಳಾಗಬೇಕು. ಹುಡುಗಾಟಿಕೆ ಮತ್ತು ಅಟೆನ್ಷನ್ನ ಅಭಿಮಾನ ತೊರೆದು ತಂದೆಯ ಸಹಾಯಕ್ಕೆ ಪಾತ್ರರಾಗುವಂತಹ ಸಹಜ ಪುರುಷಾರ್ಥಿ ಭವ. ಅಭಿಮಾನದ ಕಾರಣ ಸಾಹಸದ ವಿಧಿಯನ್ನು ಮರೆತು ಬಿಡುತ್ತಾರೆ. ಕೆಲವರಲ್ಲಿ ಸ್ವಯಂನ ಮೇಲೆ ಗಮನ ಕೊಡುವುದರಲ್ಲಿಯೂ ಅಭಿಮಾನವಿರುವ ಕಾರಣ ಸಹಾಯದಿಂದಲೂ ವಂಚಿತರನ್ನಾಗಿ ಮಾಡಿಬಿಡುತ್ತಾರೆ. ತಿಳಿಯುತ್ತಾರೆ, ಜ್ಞಾನಿ ಯೋಗಿ ಆತ್ಮರಾಗಿದ್ದೇವೆ. ಯಾವ ವ್ಯರ್ಥ ಮತ್ತು ನೆಗೆಟಿವ್ ಸಂಕಲ್ಪ ನಡೆಯುತ್ತದೆ ಅದನ್ನು ಪರಿವರ್ತನೆ ಮಾಡಿ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೊಡಗಿಸಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.